ಕೊಟ್ಟ ಪೈರಿಗೆ ಈ ರೈತರ ನೈವೇದ್ಯವನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನು ಸುಖವಾಗಿಡಮ್ಮ, ಸುಖವಾಗಿಡು ನೀನು. ಗಂಗಾ, ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಈ ಭೂಮಿ ತಾಯಿಗೆ ಸಿಂಪಡಿಸಿ ಸಂತೋಷಳದೆ ಗಂಗಾ. ಹೌದು ಸ್ವಾಮಿ, ಇಂದು ಸಿಹಿ ಹುಣ್ಣಿಮೆ ಅಲ್ವಾ? ಸಿಹಿ ಹೋಳಿಗೆ ಮಾಡಿ ಈ ಭೂತಾಯಿಗೆ ಉಣಬಡಿಸಿದೆ. ಮತ್ಯಾರಿಗೆ ಉಣಬಡಿಸ್ಲಿ ಸ್ವಾಮಿ? ನಾನು ಮತ್ಯಾರಿಗೆ ಉಣಬಡಿಸ್ಲಿ? ಮೊದಲು ಈ ಭೂತಾಯಿ ಶಾಂತರಾಗಬೇಕು, ಆ ನಂತರ ಅವರ ಮಕ್ಕಳಾದ ನಾವು ಶಾಂತರಾಗಬೇಕು. ಈ ಭೂತಾಯಿ ಸೇವೆ ಮಾಡುವ ಭಾಗ್ಯ ದೊರಕಿದ್ದು ನಮ್ಮ ಪುಣ್ಯ ರೀ, ನಮ್ಮ ಪುಣ್ಯ ರೀ. ಮೊದಲು ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ಬನ್ನಿ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡಿಯನ್ನೇ ನಿನ್ನ ಭೂ ಗರ್ಭದಲ್ಲಿರಿಸಿಕೊಂಡು ಈ ನಿನ್ನ ಸುಂದರ ರೈತರ ಮಕ್ಕಳನ್ನು ಸದಾ ಉದ್ಧರಿಸು ಮಹಾತಾಯಿ. ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ, ನಂಬಿದ ಭಕ್ತರನ್ನು ಒಪ್ಪತ್ತಿಗೆ 20 ರೈತನ ಬೆವರು ಕುಡಿದು ಹರಿದಾವರೆಗಳನ್ನು ನಡೆದಷ್ಟು ಬೇಡಿದ ಫಲವನ್ನು ಕೊಟ್ಟು ನಮ್ಮನ್ನು ದೊಡ್ಡ ರೈತರನ್ನಾಗಿಸಿದೆ. ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ರೈತನೊಬ್ಬನೇ ಎನ್ನುವ ಘೋಷಣೆ ಕೂಡ ಹೊರಡಿಸಿದೆ. ಆದರೆ ಹಿಂದೆಲ್ಲಿದೆ ತಾಯಿ ರೈತನಿಗೆ ಸ್ವಾತಂತ್ರ್ಯ? ಅದು ಕೇವಲ ಶ್ರೀಮಂತ ವ್ಯಾಪಾರಸ್ಥರು ಮತ್ತು ಅಧಿಕಾರಿಗಳ ಕೈಯಲ್ಲಿ ಸಿಕ್ಕು ಮುಂದಾಡುತ್ತಿದೆ ಈ ರೈತನ ಕತ್ತು. ಅಮ್ಮ ಭೂತಾಯಿ, ಅದಕ್ಕಾಗಿ ನಿನ್ನ ಪಾದ ಕಮಲಗಳಿಗೆ ಅರಿಗಿ ನಾನು ಬೇಡಿಕೊಳ್ಳುವ ತಾಯಿ, ಈ ನಿನ್ನ ರೈತರ ಮಕ್ಕಳನ್ನು ಉದ್ಧರಿಸು ಎಂದು. ನಂಬಿದ ಭಕ್ತರನ್ನು ಯಾವತ್ತು ಕೈ ಬಿಟ್ಟುವಳಲ್ಲ ಈ ತಾಯಿ. ಅಂತದ್ರಲ್ಲಿ ಈ ಭೂತಾಯಿಗೆ ಬಡವರು ಶ್ರೀಮಂತರು ಎಂಬ ಭೇದ ಭಾವ ಇಲ್ಲರಿ. ಭಕ್ತಿ ಮಾರ್ಗದಿಂದ ಈ ಮಣ್ಣನ್ನು ಮುಟ್ಟಿದ್ದೆ ಆದ್ರೆ ಈ ಮಣ್ಣು ಚಿನ್ನವಾಗೋದ್ರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ, ಸಂದೇಹವೇ ಇಲ್ಲ ಅಂತ. ನಿಜ ಗಂಗಾ, ಮುಂಜಾನೆಯ ನಸಿಕಿನಲ್ಲಿ ಎದ್ದು ಎಮ್ಮೆಗಳನ್ನು ಬಿಟ್ಟು ನೆತ್ತಿಯ ಮೇಲೆ ಕಸವತ್ತು ತಿಪ್ಪಿಗೆ ಹಾಕಿ ಬಿತ್ತಿ ಬೆಳೆಯವನೇ ನಿಜವಾದ ಅನ್ನದಾತ. ಇನ್ನು ಭೂಮಿ ತಾಯಿ ಚಿನ್ನದ ಬೆಳೆ ಕೊಟ್ಟು ಒಂದಿನ ಮನೆ ಕಟ್ಟು ಎಂದು ಹೇಳುತ್ತಾಳೆ. ಆದರೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಫಲದ ಜಲವನ್ನೇ ಕಿತ್ತು ಬಿಸಾಡುತ್ತಿದ್ದಾರೆ ಈಗಿನ ಕಾಲದ ವ್ಯಾಪಾರಸ್ಥ ಶ್ರೀಮಂತರು. ಅದಕ್ಕಾಗಿ ಹಿಂದಿನ ವರ್ಷ ನನ್ನ ಮನೆ ಅಡಚಣೆಗಾಗಿ 100 ಚೀಲ ಸೂರ್ಯಪಾನವನ್ನು ಮಾರಿದರು. ಅದು ಕೇವಲ ಬೀಜ ಗೊಬ್ಬರದ ಅಂಗಡಿಯವರ ಪಾಲಾಗಿ ಹೋಯಿತು. ಭೂಮಿ ತಾಯಿ ಇಷ್ಟೆಲ್ಲ ಬೆಳೆ ಬೆಳೆದರು, ಒಂದು ಬಿಡಿಗಾಸು ನಿಲ್ಲುತ್ತಿಲ್ಲ ಈ ರೈತನ ಕೈಯಲ್ಲಿ. ಸ್ವಾಮಿ, ಈ ಮನೆತನದ ಖರ್ಚು, ಎಣ್ಣೆ, ಬೀಜ, ಗೊಬ್ಬರದ ಪರಿಸ್ಥಿತಿ ಉದ್ಭವಿಸಿ ನಿಂತಾಗ ಈ ಸಲ ಮಾಲಿನಲ್ಲಾದ್ರೂ ಚೆನ್ನಾಗಿ ಹಣ ಸಂಪಾದಿಸಿದ್ರಾಯ್ತ್ರಿ. ಗಂಗಾ, ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ಅದಕ್ಕಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ತಿಳಿದವರ ಹೇಳಿಲ್ಲವೇ, ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ, ಇನ್ನು ದುಡಿಮೆಯೇ ದುಡ್ಡಿನ ತಾಯಿಯಂದು. ಅದರಂತೆ ಈ ವರ್ಷ ತುಂಬಿ ನಿಂತಿರುವ ಬೆಳೆಯಿಂದ ಈ ರೈತನ ಕೊಲೆ ಕಳೆಯುವುದರಲ್ಲಿ ಯಾವ ಸಂದೇಹವಿಲ್ಲ ಗಂಗಾ, ಯಾವ ಸಂದೇಹವಿಲ್ಲ. ಇದರ ಜೊತೆಗೆ ನನ್ನ ತಮ್ಮನ ಮದುವೆ ಕಾರ್ಯವನ್ನು ಮಾಡಿ ಮುಗಿಸಬೇಕೆಂಬುದೇ ನನ್ನ ಆಸೆ ಗಂಗಾ, ನನ್ನ ಆಸೆ. ಸ್ವಾಮಿ, ತಂದೆ ತಾಯಿ ಇಲ್ಲದ ತಪ್ಪಲೆ ಆದ ನನ್ನ ಮೈದುನ ಜವಾಬ್ದಾರಿ ನಮಗಿದೆ ಅಂದಾಗ ಆ ಮದುವೆಯನ್ನು ನಾವೇ ಮಾಡಬೇಕು ಸ್ವಾಮಿ, ನಾವೇ ಮಾಡಬೇಕು. ಒಂದು ವಾರದಿಂದ ನನ್ನ ಮೈದುನ 25ನೇ ವಯಸ್ಸಿಗೆ ಕಾಲಿಡುತ್ತಿದ್ದಾನೆ. ಆದ್ರೆ ಮನೆ ಬಿಟ್ಟು ಕುಸ್ತಿ ಕಬಡ್ಡಿ ಅಂತ ಅಲೆದಾಡುತ್ತಿದ್ದಾನೆ. ಆದಷ್ಟು ಬೇಗ ಅವನನ್ನು ಈ ಮನೆ ಹಾದಿ ಹಿಡಿಸಿದ್ರೆ ಆಯ್ತು ಸ್ವಾಮಿ. ಅಣ್ಣ, ಅತ್ತಿಗೆ ಬಂದ ನೋಡು ಗಂಗಾ, ನಮ್ಮ ಪ್ರೀತಿಯ ಕ್ರಾಂತಿ ವೀರ. ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಏನಪ್ಪ ಮೈದುನ, ಒಂದು ವಾರದಿಂದ ಕುಸ್ತಿ ಕಬಡ್ಡಿ ಅಂತ ಮನೆ ಬಿಟ್ಟು ಹೀಗೆ ತಿರುಗಾಡಿದ್ರೆ
ನಿನ್ನ ಕೆಲಸ ಏನು? ಈ ಮನೆಯಲ್ಲಿ ನಿನ್ಗೆ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ತಿಳಿದುಕೊಂಡಿರುವೇನೋ? ಅಂತ ತಪ್ಪು ದಾರಿ ಹಿಡಿಯುವನಲ್ಲ ಅತ್ತಿಗೆ ಈ ನಿನ್ನ ಮೈದನ. ಒಂದು ವಾರ ಮನೆ ಮರೆತು ತಿರುಗಿದರು ಅಣ್ಣ ಅತ್ತಿಗೆರ ಹೆಸರನ್ನು ಆಚ್ಚರಿಯದೆ ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಮ್ಮ. ಅಣ್ಣ ಅತ್ತಿಗೆರಾದ ನೀವು ತುತ್ತು ಮಾಡಿ ಉಣಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿಯ ಸ್ಪರ್ಧೆಯ ಕಣಕ್ಕೆನೇ ಶಟ್ಟು ಬಾರಿದೆ. ಈ ಕಡಗ ಕಿತ್ತು ತಂದಿದ್ದನಣ್ಣ ಈ ನಿನ್ನ ತಮ್ಮ. ನೋಡಿಲ್ಲಿ ತುಂಬಾ ಸಂತೋಷವಾಯಿತು ಸಹೋದರ. ನಿನಗೆ ಅಣ್ಣನೆನಿಸಿಕೊಂಡ ಈ ನನ್ನ ಜನ್ಮ ಇಂದು ಸಾರ್ಥಕವಾಯಿತು. ಏನ್ರಿ ನೀವು? ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತದೆ ಹೊರತು ಇಲ್ಲಿ ಯಾವತ್ತು ಹುಟ್ಟೋದಿಲ್ಲ. ನನ್ನ ಮೈದುನ ಗಂಡುಗಲಿ ರೈತ. ಅಂಥದ್ರಲ್ಲಿ ಅವನಿಂದಲೇ ಅವರ ತಂದೆಯ ಕೀರ್ತಿ ಉಳಿತು ರೀ. ಅವರ ತಂದೆಯ ಕೀರ್ತಿ ಉಳಿತು. ಮೈದುನ, ನನ್ನದೊಂದು ಮಾತಪ್ಪ. ನ್ಯಾಯ ಸತ್ಯ ಧರ್ಮಕ್ಕೆ ನೀನು ತಲೆ ತಗ್ಗಿಸು, ಸಂಪಾದನೆಗೆ ತಲೆ ತಗ್ಗಿಸು. ಸ್ವಾರ್ಥಕ್ಕೋಸ್ಕರ ಯಾವತ್ತು ತಲೆ ತಗ್ಗಿಸಬೇಡ ಮೈದುನ. ನೀನು ಯಾವತ್ತು ತಲೆ ತಗ್ಗಿಸಬೇಡ ಅಂತ. ಅದು ಅಷ್ಟೇ ಅಲ್ಲ ಸಹೋದರ. ಈ ಭೂತಾಯ ಒಡಲಿಗೆ ಜನಿಸಿ ಗಂಡು ಎನಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಈ ಭೂಮಿ ತಾಯ ಸೇವೆಗಾಗಿ ನಮ್ಮ ದೇಹ ಬೀಳಲಿ. ಆದರೆ ಸತ್ಯವನೆಂದಿಗೂ ಮರೆಯಬೇಡ. ಇನ್ನು ಈ ಭಾರತ ಕನ್ನಡ ನಾಡಿನ ನಾರಿಯರ ಮಾನ ರಕ್ಷಣೆಗಾಗಿ ಅದು ಎಂದಿಗೂ ನಮ್ಮ ಪ್ರಾಣ ಹೋಗಲಿ ಕಣ್ಣೆತ್ತಿ ನೋಡಬೇಡ. ಸತ್ಯವಾಗಲು ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನಣ್ಣ. ಶ್ರೀಮಂತ ವ್ಯಾಪಾರಸ್ಥರಿಗೆ ನಾನು ಸಿಂಹ ಸ್ವಪ್ನವಾಗಿ ನಿಂತು ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ಬಂಡ ಸೂಳೆ ಮಕ್ಕಳ ಚಂಡನ್ನು ಕತ್ತರಿಸಿ ಹಾಕಿ ಈ ಕನ್ನಡ ತಾಯಿ ನಾಡನ್ನು ಉಳಿಸುವುದಕ್ಕಾಗಿ ಈ ಭೂಮಿ ತಾಯಿಗೆ ದುಡಿಯುವೆ, ಈ ಭೂಮಿ ತಾಯಿಯ ಮಗನಾಗಿಯೇ ಮಡಿಯುವೆ. ಅಂದಾಗಲೇ ಸಹೋದರ, ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಸಹೋದರ, ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತರಾಗಬೇಕೆ ವಿನಃ ಇನ್ನೊಬ್ಬರ ಕಾಲ ಕೆಳಗೆ ನಿಂತು ಸಂಬಳ ತೆಗೆದುಕೊಳ್ಳದೆ 10 ಜನಗಳಿಗೆ ತುತ್ತು ಕೋಳು ಹಾಕಿ ಜೋಡೆತ್ತಿ ನಂದಿಯೊಂದಿಗೆ ಬಿತ್ತಿ ಬೆಳೆಯುವ ರೈತರಾಗಬೇಕು. ನಿಜ ತಾನೆ? ನಿಜ ಅಣ್ಣ, ನಿಜ. ಏನೇ ಆಗಲಿ ಸಹೋದರ, ನಂಬಿ ತಿಳಿದುಕೋ ಈ ಮಣ್ಣಿನ ಮರ್ಮವನ್ನು. ಹಾಗಲಣ್ಣ, ಈ ಮಣ್ಣಿನ ಗುಣಗಾನವನ್ನು ಆಡಿ ಹೊಗಳೋಣವೇ? ಹಾಗೆ ಈ ಮಣ್ಣಿನ ಬಗ್ಗೆ ಹಾಡಿ ಕುಣಿದರೆ ಈ ಹಬ್ಬಕ್ಕೆ ಒಂದು ಮೆರುಗು ತಂದಂತಾಗುತ್ತದೆ. ಹಸಿದಾಗ ಹಣ್ಣ ಕಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಮನಸ್ಸಿಟ್ಟು ಪ್ರೀತಿ ಕೈಯಿಟ್ಟು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನಬೇಡಿದ್ದೆ ಏನ್ ಚಂದವೋ, ಹಸಿದಾಗ ಹಣ್ಣ ಕಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ.
ಹೊಟ್ಟೆ ಕಡುತ್ತಿದೆ. ಆ ಭೂಮಿ ತಾಯ ಪ್ರಸಾದವನ್ನೆಲ್ಲ ಅವನಿಗೆ ಕೊಟ್ಟು ಬಿಡು, ಊಟ ಮಾಡಲಿ. ನೀನು ಬರಬೇಕಿತ್ತಣ್ಣ. ಇಲ್ಲ ಸಹೋದರ, ನಾನು ಮೇಲಿನ ಶೇಂಗದ ಹೊಲಕ್ಕೆ ನೀರಾಯಿಸಿ ಬರುತ್ತೇನೆ. ನೀನು ಊಟ ಮಾಡಿ ಆ ಬುತ್ತಿಯನ್ನು ಆ ಕಡೆ ತೆಗೆದುಕೊಂಡು ಹೋಗಿಬಿಡು. ಏನಣ್ಣ, ಶೇಂಗದ ಹೊಲಕ್ಕೆ ನೀರಾಸಿಕೊಳ್ಳು ಹೋಗುತ್ತಿದ್ಯಾ? ಇಂಥ ಸುಂದರವಾದ ಹೆಂಡತಿಯನ್ನು ಮುಂದೆ ನಿಲ್ಲಿಸಿಕೊಂಡು ಅದೇ ಎಣ್ಣ ಹೋಗುತ್ತೀಯ. ಅತ್ತಿಗೆ ನೀನು ನಮ್ಮ ಅಣ್ಣನ ಜೊತೆ ಹೋಗಬಾರದೆ? ಹಂಗ ತುಂಟನಿದ್ದರು ಬಹದ್ದೂರ್ ಬಂಟನಿದ್ದಾನೆ ನನ್ನ ತಮ್ಮ. ಏನು ಅಣ್ಣ ಅತ್ತಿಗೆ ಎಂಬ ಮಮತೆಯ ಪದವನ್ನು ತನ್ನ ಹೃದಯದ ಪೂರ್ವದಲ್ಲಿಟ್ಟು ಅದು ಹೇಗೆ ಪೂಜಿಸುತ್ತಿದ್ದಾನೆ ನೋಡು. ಈ ನನ್ನ ಮೈದನ ಈ ಅತ್ತಿಗೆಗೆ 7 ಜನ್ಮ ಮೈದನವಾಗಿ ಜನಿಸಿ ಬರಲಿ ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನ್ರಿ ನಾನು. ಮೊದಲು ಶೇಂಗಾದ ಹೊಲಕ್ಕೆ ನೀರು ಹಾಯಿಸಿ ಎತ್ತುಗಳನ್ನು ತಂದು ಬಿಡಿ, ನಾನು ಮನೆಗೆ ಹೋಗ್ತೀನಿ. ಏನೇ ಹಾಗೆ ಮಾತಿನಲ್ಲೇ ಮೋಡಿ ಹಾಕಿ ಗಂಗಾ ನದಿಯಂತೆ ಜೋಜೋನೆ ಹರಿದು ಹೋಗುತ್ತಿರುವೆಯಲ್ಲ, ಎಲ್ಲೇ ತನುವನ್ನುಣ್ಣ ಅನುರಾಗದ ಅಲೆಗಳಂತೆ ಈ ಇಂಪಾದ ಭೂಮಿಯ ತಾಯಿಯ ಮಡಿಲಲ್ಲಿ, ಕೆಂಪಾದ ಈ ಹಸಿರು ಮಡಿಲಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಿ ನನ್ನ ಮನ ತರಿಸಬಾರೆ ನನ್ನ ಚಿನ್ನ. ಮಕ್ಕಳಂತೆ ಹಾಡಿಕೊಂಡಿದ್ರೆ ನಿಮ್ಮ ದನಿಗಳು ಹೊರಗುವುದ? ಗಂಗ, ನನ್ನ ಮನಸ್ಸು ಅಷ್ಟೇ ಅಲ್ಲ ಗಂಗ, ಹಸಿರು ಸೀರೆ ನುಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ಈ ಭೂಮಿ ತಾಯಿ ಕೂಡ ನಿನ್ನ ಸಂಗೀತವನ್ನು ಕೇಳಿ ಕುಣಿದು ದಣಿಯುತ್ತಾಳೆ. ಹೌದೇ? ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾರಿ, ಓ ಪ್ರೇಮ ಕನ್ನಡ ತುಂಬ ಕಸ್ತೂರಿ ಕನ್ನಡದ ಕಂಪು, ಈ ಸಂಗಮ ಹೃದಯ